ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿ ಎಲ್ಲರೂ ಕೂಡ ಒಂದು ಬಿಸಿಲಿನ ತಾಪದಲ್ಲಿ ನಲುಗ್ತಾ ಇದ್ರೆ ನಮಗೆ ಲವ್ ಸೀಸನ್ ಬಗ್ಗೆ ಕತೆ ಹೇಳೋಕ್ಕೆ ಹೊರಟಿದ್ದಾರೆ. ಸೊ ಆ ಒಂದು ಚಿತ್ರತಂಡದ ನಾಯಕ ನಟಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತೋಣ. ನಾವು ಕೇಳಿರೋ ಸೀಸನ್ಗೂ ಈ ಲವ್ ಸೀಸನ್ಗೂ ಏನಿದು ಡಿಫ್ರೆಂಟು, ಏನಿದು ಹೊಸದಂತ ವಿಚಾರ ಇದೆ ಅಂತ ಕೇಳ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ. ಓಕೆ, ಒಂದು ಸಮ್ಮರ್, ವಿಂಟರ್, ರೈನಿ ಸೀಸನ್ ಈ ಥರ ಎಲ್ಲ ನೋಡಿರ್ತೀವಿ. ಇದೇನಿದು ಲವ್ ಸೀಸನ್ ಅಂತ ಎಲ್ಲರೂ ಪ್ರಶ್ನೆ. ಇವಾಗ ಜೀವನದಲ್ಲಿ ಅಂದ್ರೆ ನಮ್ಮ ವರ್ಲ್ಡ್ ಜಗತ್ತಲ್ಲಿ ಸೀಸನ್ಸ್ ಗಳಿರೋ ಹಾಗೆ ಮನುಷ್ಯನ ಜೀವನದಲ್ಲೂ ಸೀಸನ್ಸ್ ಇರುತ್ತೆ. ಅವರ ಲೈಫಲ್ಲಿ ನೋವು, ನಲಿವು, ಎಮೋಷನ್, ಸುಖ ದುಃಖ ಎಲ್ಲ ಇರುತ್ತೆ. ಹಾಗೆ ನಮ್ಮ ಪ್ರೀತಿಲೂ ಕೂಡ ಅದನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಲವ್ ಸೀಸನ್ಸ್ ಅಂದ್ರೆ ಇಟ್ ಇಸ್ ವೆರಿ ಯುನೀಕ್ ಕಾನ್ಸೆಪ್ಟ್. ಸೊ ಎಲ್ಲಾ ಬರ್ತಾ ಇರೋ ಸಿನಿಮಾಗಳ ತರ ಅಲ್ಲ ಈ ಕಾನ್ಸೆಪ್ಟ್. ಸೊ ಸೀಸನ್ಸ್ ಅಂದ್ವಾಗ್ಲೇನೆ ಅಲ್ಲೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಏನಿದು ಸೀಸನ್ಸ್? ಸೊ ಒಂದೊಂದು ಸೀಸನ್ಗೆ ಒಬ್ಬೊಬ್ರು ಲವ್ ಮಾಡ್ತಾರ. ಸೊ ಆತರ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸೊ ಅದೇ ಇವಾಗ ಲವ್ ಸೀಸನ್ ಒಂಥರ ಹೆಂಗೆ ಅಂದ್ರೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ ಚಿತ್ರತಂಡ. ಅಮರ ಮಧುರ ಪ್ರೇಮ ಟ್ಯಾಗ್ ಲೈನ್ ಒಂದ್ ಕಡೆ ಆದ್ರೆ 3 ಜನ ಹೀರೋಯಿನ್ ಇದಾರೆ. ಈ ತರ ಟ್ಯಾಗ್ ಲೈನ್ ಕೂಡ ಇದಾರೆ. ಏನ್ ಸ್ಟೋರಿ, ಏನ್ ಟ್ವಿಸ್ಟ್ ಯಾರು ಹೇಳ್ತಾ ಇಲ್ಲ ಅಂತ ನೀವಾದ್ರೂ ಹೇಳಿ. ಇಲ್ಲ, ನೀವು ಸಿನಿಮಾ ಅದನ್ನ ನೋಡ್ಲೇಬೇಕು. ಅಮರ ಮಧುರ ಪ್ರೇಮ ಅಂದ್ರೆ ಇವಾಗ ಪ್ರೀತಿ ಈಗಿನ ಜನರೇಷನ್ ಅಲ್ಲಿ ತುಂಬಾ ಈಸಿ ಆಗ್ಬಿಟ್ಟಿದೆ. ಯಾರಿಗೂ ಅದ್ರ ಬೆಲೆ ಗೊತ್ತಿಲ್ಲ. ಸೊ ಲಾಯಲ್ಟಿ ಕಂಪ್ಲೀಟ್ಲಿ ಹೊಟ್ಟೋಗಿದೆ. ಸೊ ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂದ್ರೆ ಈಗಿನ ಜನರೇಷನ್ ಅವರಂತೂ ನೋಡ್ಲೇಬೇಕು. ಬಿಕಾಸ್ ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ ನಿಮ್ಗೆ. ಸೊ ತುಂಬಾ ಟ್ವಿಸ್ಟ್ಗಳಿದೆ, ಟರ್ನ್ಸ್ಗಳಿದೆ. ಸೊ ಒಬ್ಬ ಹೀರೋ 3 ಜನ ಹೀರೋಯಿನ್ ಅಂದಾಗ ಹುಡುಗ ಯಾರನ್ನ ಒಪ್ಕೋತಾನೆ, ಯಾರಿಗೆ ಸಿಗ್ತಾನೆ ಅನ್ನೋದೇ ಒಂದು ಕ್ವೆಶನ್ ಮಾರ್ಕ್. ಅದೇ ಟ್ವಿಸ್ಟ್. ಸೊ ಇವಾಗ ಪ್ರೆಸೆಂಟ್ ನೋಡ್ತಾ ಇದ್ರೆ ನೀವು ಕನ್ನಡ ಚಿತ್ರರಂಗದಲ್ಲಿ ಹೊಸಬ್ರು ಫಿಲಮ್ ಆಗಿರ್ಬೋದು, ಕತೆ ಚೆನ್ನಾಗಿದ್ರು ಕೂಡ ಒಂದು ಥಿಯೇಟರ್ ಸಮಸ್ಯೆ ಆಗಿರ್ಬೋದು, ಥಿಯೇಟರ್ ಜನ ಬರದೇ ಇರ್ಬೋದು, ಈ ತರ ಸಮಸ್ಯೆ ಎದುರಾಗ್ತಿದೆ. ಸೊ ನೀವೇನ್ ಹೇಳ್ತೀರಾ ಪ್ರೆಸೆಂಟ್ ಸಿಚುವೇಶನ್ ಏನ್ ಹೇಳ್ತೀರಾ ಅಂತ? ಇವಾಗ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಎಲ್ರಿಗೂ ಗೊತ್ತಿರಂಗೆ ಇವಾಗ ನಮ್ಮ ರಿಷಬ್ ಶೆಟ್ಟಿ ಆಗಿರ್ಬೋದು, ರಾಜ್ವಿ ಶೆಟ್ಟಿ ಆಗಿರ್ಬೋದು, ಅವ್ರಗಳ ಸಿನಿಮಾ ಇಂದ ನಮ್ಮ ಇಂಡಸ್ಟ್ರಿ ಇನ್ನೂ ಮೇಲ್ ಹೋಗ್ತಾನೆ ಇದೆ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ ಹೊಸಬ್ರು ಕೂಡ ಇವಾಗ ಕಾಲಿಡ್ತಾ ಇದ್ದಾರೆ ಕನ್ನಡ ಇಂಡಸ್ಟ್ರಿಗೆ. ದಯವಿಟ್ಟು ಸಿನಿಮಾನ ಬಂದು ಥಿಯೇಟರ್ಸ್ ಅಲ್ಲಿ ನೋಡಿ ಆ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಥಿಯೇಟರ್ಸ್ ಬಂದು ನೋಡ್ಲೇಬೇಕಾದಂತ ಸಿನಿಮಾ ಇದು. ಬಿಕಾಸ್ ಎಲ್ರಿಗೂ ಇದು ಹೊಸದಾದಂತ ಸಿನಿಮಾ. ಸೊ ನಾವೆಲ್ರೂ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ನಮ್ಮ ಇಂಡಸ್ಟ್ರಿ ಬೆಳಿಬೇಕು ಅಂತ ನಾವ್ ಎಲ್ರ ಕನ್ಸು ಅದು. ಸೊ ದಯವಿಟ್ಟು ಥಿಯೇಟರ್ಸ್ ಬಂದು ಸಿನಿಮಾ ನೋಡಿ. ಒಂದ್ ಕಡೆ ನಿಮ್ಮ ಲವ್ ಸೀಸನ್ ಚಿತ್ರತಂಡದ ಬಗ್ಗೆ ಹೇಳಿದ್ರಿ, ಕತೆ ಬಗ್ಗೆ ಹೇಳಿದ್ರಿ, ಎಲ್ಲರೂ ಪ್ರೇಕ್ಷಕರು ಬರ್ಬೇಕು ಅನ್ನೋದು ಹೇಳಿದ್ರಿ. ಸೊ ಇನ್ನೊಂದ್ ಏನಂತಂದ್ರೆ ಇವಾಗಿನ ಯುವ ನಟಿಯಾಗಿ ಬರ್ತಾ ಇದ್ದೀರಾ, ಇಂಟ್ರೊಡಕ್ಷನ್ ಆಗಿ ಚಿತ್ರ ಹೊಸಬ್ರು ಇನ್ನು ನೀವು. ಸೊ ನಿಮ್ಮ ಪಾತ್ರದ ಬಗ್ಗೆ ಆಗಿರ್ಬೋದು, ನಟಿಯಾಗಿ ನೀವು ಬರೋದಕ್ಕೆ ಯಾವ ತರ ಪ್ರಿಪ್ರೇಷನ್ ಇತ್ತು ಅಂತ. ಈಗ ಒಂದ್ ಕಡೆ ಪಾತ್ರದ ಬಗ್ಗೆ ಆದ್ರೆ, ಇನ್ನೊಂದ್ ಕಡೆ ನಿಮ್ಮ ಡೈಲಿ ರೊಟೀನ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಈ ತರದ್ ಇರುತ್ತೆ. ಸೊ ಅಂತವ್ರಿಗೆ ನಿಮ್ದು ಡೈಲಿ ರೊಟೀನ್ ಯಾವ ತರ ಇರುತ್ತೆ, ಅಥವಾ ನಿಮ್ಮನ್ನ ನೋಡಿ ಕಲಿಯೋರು ಇಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಸೊ ನನಗೆ ಆಕ್ಚುಲಿ ಚಿಕ್ಕ ವಯಸ್ಸಿಂದ ಸಿನಿಮಾ ಮಾಡಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಬೇಸಿಕಲಿ ನಾನು ಭರತನಾಟ್ಯಂ ಡಾನ್ಸರ್, ಹಾಗೆ ಶಾಸ್ತ್ರೀಯ ಸಂಗೀತ ಎರಡನ್ನೂ ಎಕ್ಸಾಮ್ಸ್ ಎಲ್ಲ ಮುಗಿಸಿದ್ದೀನಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ. ನಮ್ಮಪ್ಪ ನನ್ನ ಕಾಲೇಜಿಗೆ ಕರ್ಕೊಂಡು ಹೋಗುವಾಗ ನಾನು ವೀರೇಶ್ ಥಿಯೇಟರ್ ನೋಡ್ತಾ ಇದ್ದೆ. ಸೊ ಹಿಂದೆ ಕೂತ್ಕೊಂಡು ಅಲ್ಲಿ ಓದೋದಕ್ಕಿಂತ ನನ್ನ ತಲೆಯೆಲ್ಲ ಇಲ್ಲೇ ಇರ್ತಿತ್ತು. ಓಕೆ, ನಂದು ಒಂದು ಇಲ್ಲಿ ಬ್ಯಾನರ್ ಬರಬೇಕು, ಅದರಲ್ಲಿ ನಾನೊಂದು ಸಿನಿಮಾ ಮಾಡಬೇಕು ಅಂತ ನನಗೆ ಅವಾಗಿಂದನೂ ಕನ್ಸಿತ್ತು. ಸೊ ಆ ಕನಸಿಗೆ ನಾನು ಪ್ರಿಪೇರ್ ಆಗ್ತಾನೆ ಬಂದೆ ಓದಿನ ಜೊತೆಗೆ. ನಾನು ಡಾನ್ಸರ್ ಆಗಿರೋದ್ರಿಂದ ಸೊ ಎಲ್ಲೋ ಒಂದ್ ಕಡೆ ಲಿಂಕ್ ಸಿಕ್ತು, ಯಾರೋ ಪರಿಚಯ ಆದ್ರು. ಸೀರಿಯಲ್ಗೆ ಎಂಟ್ರಿ ಕೊಟ್ಟೆ. ಈಗಲೂ ಕೂಡ ನಾನೊಂದು ಪ್ರೇಮ ಕಾವ್ಯನ ಸೀರಿಯಲ್ ಲೀಡ್ ಆಗಿ ಮಾಡ್ತಾ ಇದ್ದೀನಿ. ಸೊ ಈ ಸೀರಿಯಲ್ ಮುಖಾಂತರ ನನಗೆ ಬೇರೆ ಬೇರೆ ಕಲಾವಿದರು ಪರಿಚಯ ಆಯಿತು. ಟು ಬಿ ಹಾನೆಸ್ಟ್, ಸಂಗೀತ ಅನಿಲ್ ಅಮ್ಮ ಅವರಿಂದಾನೇ ನನಗೆ ಪ್ರಾಜೆಕ್ಟ್ ಇದಾಗಿದೆ. ಸೊ ದೇ ರೆಫರ್ಡ್ ಮೀ, ಐ ಗಾಟ್ ದಿಸ್ ಪ್ರಾಜೆಕ್ಟ್ ಥ್ಯಾಂಕ್ಸ್ ಟು ದಮ್. ಆ್ಯಕ್ಚುಲಿ ನನ್ನ ಕನಸಿಗೆ ಅವರೊಂದು ಗಿಣಿ ಆದಂಗಾಯ್ತು. ಸೊ ಹೀಗೆ ನನಗೆ ಕನೆಕ್ಟ್ ಆಯಿತು ಸಿನಿಮಾ. ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ಅಂದಾಗ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೆ, ಲೈಕ್ ಫಿಟ್ ಆಗಿರಬೇಕು. ಆಮೇಲೆ ಆ್ಯಕ್ಟಿಂಗ್ ಮಾಡುವಾಗ ಮಿರರ್ ಮುಂದೆ ನಿಂತ್ಕೊಂಡಿದ್ದೀನಿ, ಹೀಗೆ ಮಾಡಿದ್ರೆ ಹೇಗಿರುತ್ತೆ, ಹಾಗೆ ಮಾಡಿದ್ರೆ ಹೇಗಿರುತ್ತೆ. ನನ್ನ ಸೀರಿಯಲಲ್ಲೂ ಕೂಡ ಲೈಕ್ ಇಟ್ಸ್ ಆಲ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಕಲಿತಾ ಹೋಗ್ತಿದ್ದೆ. ಸೊ ಕೆಲವೊಂದು ಡೈರೆಕ್ಟರ್ಗಳು ಹೇಳ್ಕೊಟ್ಟಾಗ ಕೆಲವೊಂದ್ಸಲಿ ಆಗದೆ ಇದ್ದಾಗ ಮನೆಗೆ ಬಂದು ಎಷ್ಟೊಂದ್ಸಲಿ ಬೇಜಾರು ಮಾಡ್ಕೊಂಡಿರೋದಿದೆ. ಈ ಸೀನ್ ಮತ್ತೆ ಮತ್ತೆ ಡೈಲಾಗ್ ಹೇಳ್ತಾ ಇದ್ದೆ ನಾನು. ಆಲ್ರೆಡಿ ಕಟ್ ಆಗಿ ಟೆಲಿಕಾಸ್ಟ್ ಆಗಿದ್ರು ಇದನ್ನ ಹೀಗೆ ಹೇಳ್ಬೋದಿತ್ತಲ್ಲ ಅಂತ ಅದನ್ನೇ ಹೇಳ್ಕೊಂಡ್ ಮೆಲ್ಕ್ ಹಾಕೊಂಡ್ ಬರ್ತಿದ್ದೆ. ಸೊ ಅಷ್ಟು ಇಷ್ಟ ನನ್ಗೆ ಸಿನಿಮಾ.
ರೊಟೀನ್ ಅದೇ ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಅಂತ ಏನಾದರೂ ನಿಮಗೆ ನೀವು ಯಾರನ್ನ ನೋಡಿ ಅಳವಡಿಸ್ಕೊಂಡಿದ್ದೀರಾ ಅಥವಾ ನಿಮ್ಮನ್ನ ನೋಡಿ ಅಳವಡಿಸ್ಕೊಳೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಡೈಲಿ ರುಟೀನ್ ನಾನು ಯಾರನ್ನ ನೋಡಿ ಅಳವಡಿಸ್ಕೊಂಡಿಲ್ಲ. ನನಗೆ ಐಡಿಯಲ್ ಅಂದರೆ ನನ್ನ ಡ್ಯಾಡಿನೇ. ಬಿಕಾಸ್ ಅವ್ರು ತುಂಬ ಡಿಸಿಪ್ಲಿನ್ಡ್ ಮ್ಯಾನ್. ಸೊ ಊಟ ತಿಂಡಿ ಫಿಟ್ನೆಸ್ ಆಗಲಿ ನಾನು ಅವ್ರು ನೋಡೇ ನನಗೆ ಬಂದಿರೋದು. ಸೊ ಸ್ಕಿನ್ ಕೇರ್ ಅಂದರೆ ಅಮ್ಮನ ನೋಡಿ ಬಂದಿರೋದು. ಅಮ್ಮ ಒಂದಷ್ಟು ಅವ್ರ ಏಜಲ್ಲಿ ಅವ್ರು ಏನೇನು ಮಾಡ್ಕೋತಾ ಇದ್ರು ದಟ್ ಎಲ್ಲ ಹೋಮ್ ಮೇಡ್ ಥಿಂಗ್ಸ್. ಸೊ ದ್ಯಾನ್ ದ ಬ್ಯೂಟಿ ಪ್ರಾಡಕ್ಟ್ಸ್ ಆಲ್ ಬೇಸಿಕಲಿ ನಾನು ಮನೆ ಇದೆ ಜಾಸ್ತಿ ಇದು ಮಾಡೋದು, ಅದು ಅಮ್ಮನಿಂದ ಬಂದಿರೋದು. ಸೊ ಫಿಟ್ನೆಸ್ ಅಂದರೆ ಅಪ್ಪ ಈಗ್ಲೂ ಈಸ್ ಆಲ್ವೇಸ್ ಎಟ್ ಏನೇ ಆಗಲಿ 5:30 ಎದ್ದು ವಾಕಿಂಗ್ ಜಾಗಿಂಗ್ ಎಲ್ಲ ಮಾಡ್ತಾರೆ. ಸೊ ನಾನು ಕೂಡ ಅವ್ರನ್ನ ನೋಡಿ ಓಕೆ ಅಪ್ಪನೇ ಮಾಡ್ತಿರೋದು, ನಾನು ಯಾಕೆ ಇನ್ನೂ ಇನ್ನ ಮಲ್ಕೊಂಡಿದ್ದೀನಿ ಅಂತ ಎದ್ಬಿಟ್ಟು ನಾನು ಮಾಡಿರೋದಿದೆ. ಸೊ ಫಿಟ್ನೆಸ್ ಐ ಯೂಸ್ ಟು ಗೋ ಟು ಜಿಮ್, ಬಟ್ ನಾವು ಈಗ ನಾನು ಮನೇಲೇ ಮಾಡ್ತೀನಿ, ವರ್ಕೌಟ್ಸ್ ಎಲ್ಲ ಮಾಡ್ತೀನಿ. ಸೊ ಡಯಟ್ ಅಂತ ಬಂದಾಗ ನನಗೆ ಮನೆ ಊಟ ತುಂಬ ಇಷ್ಟ. ಸೊ ಮನೇಲಿ ಅಮ್ಮ ಏನು ಮಾಡಿ ರಾಗಿ ಗಂಜಿ ಆಗಿರ್ಬೋದು ಬೆಳಗ್ಗೆ, ಮಧ್ಯಾಹ್ನ ಐ ವಾಂಟ್ ಲೈಕ್ ರೈಸ್ ಸಮಥಿಂಗ್, ಸ್ವಲ್ಪ ರೈಸ್ ಚಪಾತಿ. ಸೊ ನೈಟ್ ಬಂದರೆ ಫ್ರೂಟ್ಸ್. ಸೊ ವೆರಿ ಲಿಮಿಟೆಡ್ ಅಂದರೆ ಚೀಟ್ ಮೀಲ್ ಇದ್ದೇ ಇರುತ್ತೆ, ವೀಕ್ಲಿ ಒನ್ಸ್ ಆಗಿರ್ಬೋದು ಅಷ್ಟೇ. ಪ್ರಿಪ್ರೇಷನ್ ಇದ್ದೇ ಇದೆ. ಖಂಡಿತ ಇದೆ. ಓಕೆ. ಸೊ ಲವ್ ಸೀಸನ್ನು ನಮ್ಮ ಬಾಸ್ ಟಿವಿ ಜೊತೆ ಇಷ್ಟೊತ್ತು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ನಿಮಗೂ ಅಷ್ಟೇ, ನಿಮ್ಮ ಲವ್ ಸೀಸನ್ ಚಿತ್ರತಂಡಕ್ಕೂ ಕೂಡ ಆಲ್ ದ ಬೆಸ್ಟ್. ಕನ್ನಡ ಚಿತ್ರರಂಗದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಇಟ್ಟಾಗಲಿ ಈ ಚಿತ್ರ ಅಂತ ನಾವು ಬಾಸ್ ಟಿವಿ ಕಡೆಯಿಂದ ವಿಶ್ ಮಾಡ್ತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ. ಸೊ ನೋಡೋದ್ರಲ್ಲ, ಇದಿಷ್ಟು ಲವ್ ಸೀಸನ್ ಚಿತ್ರದ ನಟಿ ಶ್ವೇತಾ ಅವರ ಮಾತು. ಕ್ಯಾಮರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.